Welcome back to Jolly Ride Winds on Road. ಈಗ ಇಂಟ್ರೆಸ್ಟಿಂಗ್ ಸೆಕ್ಷನ್ ಮೈ ಪ್ಯಾಷನ್ ಸೆಕ್ಷನ್. ಸೊ ಬ್ಯೂಟಿಫುಲ್ ಲೊಕೇಶನ್ ಇದ್ದೀನಿ. ಹಾಗಾದರೆ ಈ ವಾರದ ನಮ್ಮ ಈ ಜಾಲಿ ರೈಡ್ನ ಮೈ ಪ್ಯಾಷನ್ನಲ್ಲಿ ನಾನು ನಿಮಗೆ ಬ್ಯೂಟಿಫುಲ್ ಲೊಕೇಶನ್ ಜೊತೆ ಎರಡು ಬ್ಯೂಟಿಫುಲ್ ಆಫ್ ರೋಡಿಂಗ್ ಅಂತಲೇ ಮಾಡಿಫೈ ಆಗಿರುವ ಎರಡು ಜೀಪ್ಗಳ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಆ ಜೀಪ್ ಯಾರ್ದು, ಅವ್ರು ಹೇಗೆ ಮಾಡಿಫೈ ಮಾಡಿದ್ದಾರೆ ಅಂತ. ಬ್ಯೂಟಿಫುಲ್ ಆಫ್ ರೋಡಿಂಗ್ ಜೀಪ್ಗಳನ್ನ ಓನ್ ಮಾಡಿರುವಂಥ ಮಿಸ್ಟರ್ ಮುರಳಿ ಹಾಗೂ ಉತ್ತಮ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ವೆಲ್ಕಮ್ ಟು ಜಾಲಿ ರೈಡ್. ಹಲೋ ಸರ್, ವೆಲ್ಕಮ್ ಟು ಜಾಲಿ ರೈಡ್. ಸೊ ಈ ಎರಡು ಜೀಪ್ಗಳನ್ನ ಕಂಪ್ಲೀಟಾಗಿ ಆಫ್ ರೋಡಿಂಗ್ ಅಂತಲೇ ಮಾಡಿಫೈ ಮಾಡಿರುವಂಥದ್ದು. ಹಾಗಾದರೆ ಹೇಗೆ ಮಾಡಿಫೈ ಮಾಡಿದ್ದಾರೆ ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮುರಳಿ ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ರೆಡ್ ಕಲರ್ ಜೀಪ್, ಸೊ ಇದನ್ನು ನೀವು ಕಂಪ್ಲೀಟಾಗಿ ಆಫ್ ರೋಡಿಂಗ್ ಅಂತ ಮಾಡಿಫೈ ಮಾಡಿದ್ದೀರಾ. ಸೊ ಹೇಗೆ ಸಾಧ್ಯ ಇದು, ಹೇಗೆ ಮಾಡಿದ್ದೀರಾ? ಸೊ ಬೇಸಿಕಲಿ ನನಗೆ ಮುಂಚೆನ ಜೀಪ್ ಅಂದರೆ ತುಂಬ ಕ್ರೇಜ್ ನನಗೆ. ಸೊ ಆಮೇಲೆ ನಾನೇನು ಮಾಡಿದೆ, ಜೀಪ್ ಅಂತ ತೊಗೊಂಡು ಒಂದು ಹಳೆ ವೆಹಿಕಲ್ ತೊಗೊಂಡು 97 ಮಾಡಲು, ಇದೀಗ 97 ಮಾಡಲು. ಸೊ ತೊಗೊಂಡು ಫುಲ್ಲು ಮಾಡಿಫೈ ಮಾಡಿದೆ. ಹೇಗೆ ಅಂದರೆ ಫಸ್ಟ್ ನಿಮಗೆ ಜೀಪಲ್ಲಿ ಬ್ರೇಕ್ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡಿದೆ. ಹೆವಿ ಡ್ಯೂಟಿ ಬ್ರೇಕ್ಸ್ ಹಾಕ್ಸ್ಕೊಂಡೆ. ನೆಕ್ಸ್ಟ್ ಸ್ಟೇರಿಂಗು ತುಂಬ ಟೈಟ್ ಇರ್ತದೆ. ಹೌದು, ಸ್ಟೇರಿಂಗ್ನು ಇವಾಗ ಪವರ್ ಸ್ಟೇರಿಂಗ್ ಆಲ್ಟರ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ ಈಗ ತುಂಬ ಈಸಿ ಡ್ರೈವಿಂಗಿಗೆ. ಸೊ ಆಮೇಲೆ ಆಕ್ಸಿಲ್ಸ್, ಜೀಪಲ್ಲಿ ಯಾವತ್ತೂ ಆಕ್ಸಿಲ್ ನ್ಯಾರೋ ಇರ್ತದೆ, ಅವಾಗ ಅಪ್ಸೆಟ್ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಏನು ಮಾಡಿದೆ, ಇವಾಗ ವೈಡ್ ಆಕ್ಸಲ್ ಮಾಡಿದ್ದೀನಿ. ಅಂದರೆ ಮಹೇಂದ್ರ FC ಲಾರಿದು ಆಕ್ಸಲ್ಸ್ ತೊಗೊಂಡು ಆಲ್ಟ್ರೇಷನ್ ಮಾಡಿದ್ದೀನಿ. ಇದೀಗ ಮಹೇಂದ್ರ ಲಾರಿದು ಹೌದು, ಮಿನಿ ಲಾರಿದು ಆಕ್ಸಲ್ಸ್ ಹಾಕಿರೋದು. ಸೊ ಆಮೇಲೆ ಟೈರ್ಸ್ ನಮಗೆ ಮಾಮೂಲಿ ಟೈರ್ಸ್ ನಮಗೆ ಆಫ್ ರೋಡಲ್ಲಿ ವರ್ಕ್ ಮಾಡಲ್ಲ. ಸೊ ಅದಕ್ಕೆ ಇಂಪೋರ್ಟ್ ಮಾಡಿಬಿಟ್ಟು ಮ್ಯಾಗ್ವಿಲ್ ವಿತ್ ಟ್ಯೂಬ್ಲೆಸ್ ಟೈರ್ಸು ಆಫ್ ರೋಡಿಂಗ್ ಅಂತ ಎಕ್ಸ್ಕ್ಲೂಸಿವ್ ಆಫ್ ರೋಡಿಂಗ್ ಟೈರ್ಸ್ ಹಾಕ್ಸಿರೋದು ಇದನ್ನು. ಸೊ ಇದು ನಾರ್ಮಲ್ ರೋಡಲ್ಲಿ ನಾವು ಓಡಿಸ್ಬೋದು. ಇದು ಆಫ್ ರೋಡ್ ಆನ್ ರೋಡ್ ಎರಡಕ್ಕೂ ಇದೆ. ಬೋತ್. ಓಕೆ. ಸೊ ಈ ಎಲ್ಲ ಮಾಡಿಫಿಕೇಶನ್ ನೀವೇ ಮಾಡಿದ್ದ? ಹೌದು. ಸೊ ಬೇಸಿಕಲಿ ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಮತ್ತು ನನ್ನ ಫ್ರೆಂಡ್ ಉತ್ತಮ್ ಅಂತ, ನಾನು ಆಟೋಮೊಬೈಲ್ ಇಂಜಿನಿಯರ್. ವಾವ್, ಗ್ರೇಟ್. ಓಕೆ. 1990 ಕಂಪ್ಲೀಟ್ ಮಾಡಿದೆ ನಾನು. ಓಕೆ. ಸೊ ಇವಾಗ ನಾನು ಕ್ರೇಜ್ಗೆ ಅಂತ ಜೀಪ್ಸ್ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಸೊ ಮತ್ತು ವೀಕೆಂಡ್ಸ್ಗೆ ಏನಾಗುತ್ತೆ ಅಂದರೆ ನಮಗೆ ಸುಮ್ಮನೆ ವೀಕ್ಡೇ ನಾವು ಆ ಟ್ರಾಫಿಕಲ್ಲಿ ಓಡಾಡಿ ಬೇಜಾರಾಗಿ ಕೊನೆಗೆ ನಾವು ಏನು ಮಾಡ್ತೀವಿ ಅಂದರೆ ಪಬ್ಬು ಬಾರೋದಕ್ಕಿಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸೊ ಆಫ್ ರೋಡಿಂಗ್ ಹೋಗಿ ಒಂದು ಜಾಲಿ ರೈಡ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ವಾವ್, ಗ್ರೇಟ್, ದಟ್ಸ್ ಗ್ರೇಟ್. ಜಾಲಿ ರೈಡ್ ಅಂತ ಹೇಳಿದ್ರೆ ಹೇಗೆ, ನಿಮ್ದೇನಾದರೂ ಲೈಕ್ ಕ್ಲಬ್ಸ್ ಇದೆಯಾ? ನಮ್ಮದೇ ಒಂದು ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ. ಓಕೆ. ಎಷ್ಟು ಜನ ಇದ್ದೀರಾ? ನಾವು ಒಂದು 10 ಮೆಂಬರ್ಸ್ ಇದ್ದೀವಿ. ಸೊ ಎಲ್ಲರ ಹತ್ರ ಎರಡು ಜೀಪ್ ಇದೆ. ಸೊ ಒಂದು ಫುಲ್ ಮಾಡಿಫೈಡ್, ಒಂದು ಫುಲ್ ಸ್ಟಾಕ್, ಆ ಥರ ಮಾಡಿ ಇಟ್ಕೊಳ್ತೀವಿ ಯಾವಾಗಲೂ. ಸೊ ಮತ್ತು ಇವನ್ ಅಂದರೆ ನಮ್ಮ ಫ್ಯಾಮಿಲಿಗೂ ತುಂಬ ಜೀಪ್ ಅಂದರೆ ತುಂಬ ಇಷ್ಟ. ಇವನ್ ನನ್ನ ವೈಫು ಮಕ್ಕಳು ಒಂದೊಂದ್ಸರಿ ಹೋಗ್ತೀವಿ. ಒಂದು ಸಂಡೇ ವೈಫ್ ಆ್ಯಂಡ್ ಮಕ್ಕಳು ಹೋಗಿ ಫ್ಯಾಮಿಲಿ, ನೆಕ್ಸ್ಟ್ ಸಂಡೇ ಫ್ರೆಂಡ್ಸ್ ಹೋಗ್ತೀವಿ. ಸೊ ಈ ರೀತಿ ಮಾಡಿಫಿಕೇಶನ್ ಮಾಡೋದು ಬರೀ ರೇಸಿಂಗ್ ಅಲ್ಲ, ಇಲ್ಲ ಹೋಗ್ಬೋದು. ಹೌದು. ಸೊ ಜಂಗಲ್ ಸಫಾರಿ ಅಡ್ವೆಂಚರ್ಸ್. ಎಕ್ಸಾಕ್ಟ್ಲಿ, ಟ್ರೂ. ಸೊ ಇಷ್ಟು ಮಾಡಿಫಿಕೇಶನ್ ಮಾಡಿದ್ದು ಅಂತ ಹೇಳಿದ್ರಲ್ಲ, ಸೊ ಖರ್ಚು ಎಷ್ಟು ಬರ್ಬೋದು? ಸೊ ನನಗೆ ಈ ವೆಹಿಕಲ್ಗೆ 4.5 lakhs ಖರ್ಚು ಮಾಡಿದ್ದೀನಿ. 4.5 lakhs ಕಂಪ್ಲೀಟ್ ಕಲರ್ ಚೇಂಜ್ ಮಾಡಿ. ಓಕೆ. ಸೊ ಆಮೇಲೆ ಸೀಟಿಂಗು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಸೀಟಿಂಗು ನಮಗೆ ಏನಂದರೆ ಜೀಪಲ್ಲಿ ಆ್ಯಕ್ಚುಲಿ ಹಾರ್ಡ್ ಸೀಟ್ ಬರ್ತದೆ, ಸ್ಟ್ರೈಟ್ ಸೀಟ್ ಬರ್ತದೆ. ಸೊ ಕೂರೋಕ್ಕೆ ಕಂಫರ್ಟ್ ಇರೋದಿಲ್ಲ, ಸೊ ಪುಷ್ಫುಲ್ ಇರೋದಿಲ್ಲ. ಸೊ ಇದನ್ನು ಏನು ಮಾಡಿದ್ವಿ, ಕಾಂಟೆಸರ್ ಸೀಟ್ ತೊಗೊಂಡು ಅದನ್ನ ಆರ್ಡರ್ ಮಾಡ್ಬಿಟ್ಟು ಇದು ಕೂರಿಸ್ಕೊಂಡ್ವಿ. ಸೊ ಈಗ ಇದರಲ್ಲಿ ಇರೋದು ಕಾಂಟೆಸರ್ ಸೀಟ್ಸ್. ಸೊ ಮತ್ತು ಬ್ಯಾಕಲ್ಲಿ ಅಷ್ಟೇ ನಿಮಗೆ ಅಡ್ಡ ಸೀಟ್ ಬರ್ತದೆ. ಸೊ ಏನೋ ಕುತ್ತಿಗೆ ನೋಡ್ಬೋದು ಹಿಂಗೆ ನೋಡ್ತಾ ಇದ್ರೆ. ಸೊ ಏನು ಮಾಡಿ ಈಗ ಮಾಮೂಲಿ ಪ್ಯಾರಲಲ್ ಈ ರೀತಿ ಸೀಟ್ಸ್ ಇತ್ತು. ಸೊ ನೀವೀಗ ವರ್ಟಿಕಲ್ ಹಾಕೊಂಡು, ಸೊ ಅದೇನಂದ್ರೆ ಕಾರ್ ಫೀಲಿಂಗ್ ಬರ್ತದೆ ಕೂತ್ಕೊಂಡ್ರೆ ನಿಮಗೆ. ಓಕೆ. ಮತ್ತೆ ಗ್ಯಾಸ್ ಫೀಲ್ಡ್ ಶಾಕ್ ಅಬ್ಸರ್ವರ್ ಹಾಕೊಂಡಿದ್ದೀವಿ, ಯಾಕಂದ್ರೆ ನಿಮಗೆ ಆಫ್ ರೋಡಿಂಗ್ ಬೇಕು. ಇಟ್ ಇಸ್ ಮಸ್ಟ್. ಸೊ ಮೇಲೆ ಟಾಪ್ ಬಂದು ನಾವು ವ್ರ್ಯಾಂಗ್ಲರ್ ಜೀಪ್ ಒಂದು ಡಿಸೈನ್ ತೊಗೊಂಡು ಆ ಟೈಪ್ ಮಾಡಿ ಮೂನ್ ರೂಫ್ ಮಾಡಿದ್ದೀವಿ. ಸೊ ಇವನ್ ಇನ್ ನೈಟ್ಸ್ ಯು ಕ್ಯಾನ್ ಸಿ ಈಸಿಲಿ ಟಾಪ್ ಮೂನ್ ನೋಡ್ಬೋದು. ಓಕೆ. ಇಟ್ ಕ್ಯಾನ್ ಬಿ ರಿಮೂವೇಬಲ್, ಲೈಕ್ 100% ರಿಮೂವಬಲ್ ಟಾಪ್. ಓಕೆ. ಸೊ ಇಂಜಿನಲ್ಲಿ ಏನಾದರೂ ಮಾಡಿಫಿಕೇಶನ್? ಇಂಜಿನಲ್ಲಿ ನಾವೇನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಒರಿಜಿನಾಲಿಟಿ ಬೇಕಂತ ಹಂಗೆ ಇಟ್ಕೊಂಡಿದ್ದೀವಿ. ಮತ್ತು ಗೇರ್ ಬಾಕ್ಸ್ ಅಷ್ಟೇ 4 ಸ್ಪಿಲ್ 4 ಡ್ರೈವ್ ಮಾಡ್ತಿದ್ದೆ. ಸೊ ಇಂಜಿನ ಫುಲ್ ರಿಸ್ಟೋರ್ ಮಾಡಿದ್ದೀನಿ, ಕಂಪ್ಲೀಟ್ ಬಿಚ್ಬಿಟ್ಟು ಅದನ್ನು ಏನಿದೆ ಎಲ್ಲ ಪಿಸ್ಟನ್ ರಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೀವು ಲೈಫ್ ಕೊಟ್ಟಿದ್ದೀನಿ ಅದಕ್ಕೆ. ಸೊ ಆಫ್ ರೋಡಿಂಗ್ ಆ್ಯಕ್ಚುಲ್ ಆಗಿ ರೇಸಿಂಗ್ ಅಂತ ಹೇಳಿದ್ರೆ ನಾವು ಕಾರ್ ಕೊಡ್ತಾರೆ, ಟ್ರ್ಯಾಕ್ಟರ್ ಓಡಿಸೋದು ಅಂತ. ಆಫ್ ರೋಡಿಂಗ್ ಅಂತ ಹೇಳಿದ್ರೆ ಏನು ಆ್ಯಕ್ಚುಲಿ? ಆಫ್ ರೋಡಿಂಗ್ ಅಂದರೆ ನಿಮ್ಗೆ ಏನಂತ ಹೇಳಿದ್ರೆ ಸ್ಪೀಡ್ ಇರಲ್ಲ, ಓನ್ಲಿ ಯು ಕ್ಯಾನ್ ಶೋ ಯುವರ್ ಡ್ರೈವಿಂಗ್ ಸ್ಕಿಲ್ ಅಷ್ಟೇ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? 100%. ಏನಿದೆ ಹಂಚ್ಕೊಳ್ಬೋದಾ ನಮ್ಮ ಜೊತೆ? ನಾನು ರೆಗ್ಯುಲರ್ ಮಹೇಂದ್ರ ಆಫ್ ರೋಡ್ಗೆ ಹೋಗ್ತೀನಿ. ಸೊ ಅದು ಬಿಟ್ಟರೆ ನಾವೇ ಸ್ವಂತವಾಗಿ ಒಂದು ನನ್ನ ಫ್ರೆಂಡ್ ಉತ್ತಮ್ ಅವರು ಒಂದು ಆರ್ಗನೈಸ್ ಮಾಡ್ತಾರೆ ಪಟ್ನಾದಲ್ಲಿ, ಚಿಕ್ಕಮಗಳೂರು. ಇವ್ರದ್ದು ನೇಟಿವ್ ಏನೇ ಪಟ್ನಾ. ಸೊ ಅಲ್ಲಿ ಇವ್ರು ಏನು ಮಾಡ್ತಾರೆ, ಪ್ರತಿ ಎವ್ರಿ ಇಯರ್ ಆಗಸ್ಟಲ್ಲಿ ಒಂದು ಆಫ್ ರೋಡ್ ಮೀಟ್ ಅಂತ ಇಟ್ಕೊಳ್ತಾರೆ. ಸೊ ಇವ್ರು ಎಲ್ಲ ನಮ್ಮ ಫ್ರೆಂಡ್ಸ್ನ ನಾವು ಕಾಲ್ ಮಾಡಿ ಕರೀತಾರೆ.
ಸೊ ಬಂದಾಗ ಒಂದು 40 to 50 ವೆಹಿಕಲ್ಸ್ ಬರ್ತದೆ. ಈಗ ಅಂದರೆ ನೆಕ್ಸ್ಟ್ ಅಷ್ಟು ಆಫ್ ರೋಡ್ ಇವಾಗ ಮಳೆಗಾಲದಲ್ಲಿ ಮಾಡ್ತೀವಿ ನಾವು, ಬೇಸಿಗೆನಲ್ಲಿ ಮಾಡೋಕ್ಕೋಗಲ್ಲ. ಯಾಕಂದರೆ ಮಳೆನಲ್ಲಿ ನಿಮಗೆ ಸ್ಲಶಲ್ಲಿ ಹೇಗೆ ನೀವು ಎಸ್ಕೇಪ್ ಆಗೋದು ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮಗೆ ಸಪೋಸ್ ಫ್ಯಾಮಿಲಿಯೆಲ್ಲ ಹೋಗ್ತಾ ಇರ್ತೀರ, ಅವಾಗ ನೀವು ಜೀಪಲ್ಲಿ ಹೋಗ್ಬೇಕಾದ್ರೆ ಸಪೋಸ್ ಸಿಗಾಕೊಂಡಾಗ ಯಾವ ಥರ ನೀವು ರಿಲೀಸ್ ಆಗುತ್ತೆ ಕಲಿಬೋದಲ್ಲ ಬಂದರೆ. ಸೊ ಅದಕ್ಕೆ ಒಂದು ಯೂಸ್ ಆಗುತ್ತೆ ನಿಮಗೆ. ಸೊ ಮುರಳಿ ಅವರು, ಈಗ ನೀವು ಹೇಳೋ ಪ್ರಕಾರ ಮಾಡಿಫೈ ಮಾಡಿರೋ ಜೀಪ್ ನಿಮ್ಮ ಹತ್ರನೂ ಇದೆ, ಜೊತೆಗೆ ಕಸ್ಟಮರ್ಸ್ಗೂ ಸಹ ನೀವೇ ಮಾಡಿಫೈ ಮಾಡಿಕೊಡ್ತಿದ್ದೀರಾ? ನಾನು ಸುಮಾರು ವೆಹಿಕಲ್ ಮಾಡ್ಕೊಟ್ಟಿದ್ದೀನಿ, ಮತ್ತು ಮಾಡಿಫೈ ಮಾಡೋರಿಗೆ ನಾನು ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ದೀನಿ. ಸೊ ಮುರಳಿ ಸರ್, ಇಷ್ಟೊತ್ತು ನೀವು ರೆಡ್ ಜೀಪ್ ಬಗ್ಗೆ ತಿಳಿಸ್ಕೊಟ್ವಿ. ಈಗ ನಾನು ವಿಲ್ಲೀಸ್ ಹತ್ರ ನಿಂತಿದ್ದೆ. ಸೊ ಯೂಶಲಿ ನಮಗೆ ವಿಲ್ಲೀಸ್ ಅಂತ ಹೇಳಿದ್ರೆ ಏನೋ ಒಂದು ಎಕ್ಸೈಟ್ಮೆಂಟ್ ಅಲ್ವಾ? ಇವತ್ತಿಗೂ ಸಹ ವಿಲ್ಲೀಸ್ ಅಂದರೆ ವಿಲ್ಲೀಸಾ ಅಂತ ಇನ್ನೊಂದ್ಸಲ ಕೂತ್ಕೊಂಡು ನೋಡ್ತಾರೆ. ಸೊ ಉತ್ತಮ್ ಸರ್, ಈ ಜೀಪ್ ನಿಮ್ಮದು. ಹೌದು. ಸೊ ಈ ಜೀಪಲ್ಲಿ ಏನು ಸ್ಪೆಷಾಲಿಟಿ ಇದೆ? ದಿಸ್ ಒರಿಜಿನಲ್ ವಿಲ್ಲೀಸ್ ಇದು. ಸೊ ಇದು ಇರಲಿ, ಏನು ಮಾಡಿಫಿಕೇಶನ್ ಇಲ್ಲ? ಮಾಡಿಫಿಕೇಶನ್ ಸ್ಟಾಕ್ ಅಂದರೆ ಸ್ವಲ್ಪ ಎಲ್ಲ ರಿಸ್ಟೋರೇಷನ್ ಆಗಿದೆ, ಆಲ್ಮೋಸ್ಟ್ 80-90% ರಿಸ್ಟೋರೇಷನ್ ಮಾಡಿದ್ದೀವಿ. ಇದು 1956 ಮೇಕ್, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಆ್ಯಕ್ಚುಲಿ ವಿಲ್ಲೀಸ್ ಅವಾಗಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು. 1956 ಜೀಪ್ ಇವಾಗಲೂ ನಾವು ನೋಡ್ಬೋದು. ಮಾಡೆಲ್ ಇದು, ಬಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ವರ್ಲ್ಡ್ ವಾರ್ 2ಗೆ ಅಂತಲೇ ಜಾಸ್ತಿ ಯೂಸ್ ಮಾಡಿದ್ರು ಈ ಜೀಪ್ಗಳನ್ನ. ಸೊ ಅವಾಗಿಂದ ಇಲ್ಲಿ, ಬಟ್ ಇದು ನಮ್ಮ ತೋಟದಲ್ಲಿ ಇದ್ದಿದ್ದು, ಚಿಕ್ಕಮಂಗ್ಳೂರು ಜೀಪ್ ಇದು. ಸೊ ನಾನು ಇಲ್ಲಿ ಬೆಂಗಳೂರು ನಾನು ಕೆಲಸ ಮಾಡೋದ್ರಿಂದ ಇಲ್ಲಿ ಓಡಿಸ್ತಾ ಇದ್ದೀನಿ ಇದು. ಓಕೆ, ರೆಗ್ಯುಲರ್ ಓಡಿಸ್ತಾ ಇರ್ತೀರಾ? ರೆಗ್ಯುಲರ್ ಓಡಿಸ್ತಾ ಇರ್ತೀವಿ. ವೀಕೆಂಡಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮುರಳಿ ಅವರು ಇದ್ದಾರೆ, ಎಲ್ಲ ನಾವು ವೀಕೆಂಡ್ಸಲ್ಲೆಲ್ಲ ಆರಾಮಾಗಿ ಹೊರಗಡೆ ಹೋಗ್ತಾ ಇರ್ತೀವಿ. ಓಕೆ. ಬಟ್ ಅದೇ ಆಲ್ಮೋಸ್ಟ್ ಎಲ್ಲ ಒಂದು ಮಾಡಿಫಿಕೇಶನ್ ಮಾಡಿದ್ದೀವಿ ಜೀಪಲ್ಲಿ. ಅವಾಗ ಏನಿತ್ತು, ಹಳೆ ಇದರಲ್ಲಿ ನ್ಯಾರೋ ಆ್ಯಕ್ಸೆಲ್ಸ್. ಇವಾಗಿನ ರೋಡು ಟ್ರಾಫಿಕ್ ಇದೆಲ್ಲ ಚೇಂಜ್ ಆಗಿದೆ, ಸ್ಪೀಡು ಚೇಂಜ್ ಆಗಿದೆ. ಸೊ ಅದಕ್ಕೆ ನಾವೆಲ್ಲದನ್ನು ಆಲ್ಮೋಸ್ಟ್ ಈಗ ವೀಲಿಂದ ಹಿಡಿದು ಇಂಜಿನಲ್ಲೂ ಸ್ವಲ್ಪ ಎಲ್ಲದೂ ಆಲ್ಮೋಸ್ಟ್ ಮಾಡಿಫಿಕೇಶನ್ ಮಾಡಿದ್ದೀವಿ. ಅವು ಆ್ಯಕ್ಚುಲಿ ಪೆಟ್ರೋಲ್ ಇಂಜಿನ್, ಬಟ್ ಈಗ ಪೆಟ್ರೋಲ್ ಇಂಜಿನಲ್ಲೇ ಸ್ವಲ್ಪ ಹೈ ಇದರದ್ದು RPM ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಕನ್ವರ್ಟಿಬಲ್ ರೂಫ್ ಟಾಪ್ ಮಾಡಿದ್ದೀವಿ ಹಿಂದ್ಗಡೆಗೆ. ಹಂಟಿಂಗ್ ಟಾಪ್ ಅಂತಾರೆ ಆ್ಯಕ್ಚುಲಿ ಇದು. ಅವಾಗ ಹಂಟಿಂಗ್ ಅದಕ್ಕೆ ಆ ಪರ್ಪಸ್ಗೆ ಯೂಸ್ ಮಾಡೋರು. ಅವಾಗ ಯುದ್ಧದಲ್ಲಿ ಮನುಷ್ಯರನ್ನ ಹೌದು, ಹಂಟಿಂಗಿಗೆ. ಬಟ್ ಇವಾಗ ಎಲ್ಲದು ಪ್ರಾಹಿಬಿಟೆಡ್. ಬಟ್ ಅದನ್ನ ನಾವು ಬರೀ ಜನಗಳು ನೋಡೋಕ್ಕೆ ಅಂತ ನೀಟಾಗಿ ಇದು ಮಾಡಿದ್ವಿ. ನಾವು ಅದೇ ಥರ ರಫಾಗಿ ಯೂಸ್ ಮಾಡ್ತೀವಿ. ಜಸ್ಟ್ ಪ್ಯಾಷನ್. ಹೌದೌದು, ಪ್ಯಾಷನ್. ಓಕೆ. ಸೊ ನೀವು ಹೇಳೋ ಪ್ರಕಾರ ಇದನ್ನ ಮಾಡಿಫಿಕೇಶನ್ ಅಂತಲ್ಲ, ಜಸ್ಟ್ ರಿಸ್ಟೋರೇಷನ್. ಸ್ಟಾಕ್ ವೆಹಿಕಲ್ ರಿಸ್ಟೋರೇಷನ್. ಬಟ್ ಸ್ಟಿಲ್ ಇವತ್ತಿಗೂ ವಿಲ್ಲೀಸ್ ಅಂತ ಹೇಳಿದ್ರೆ ಅದಕ್ಕೆ ಏನೋ ಅದೊಂದು ಇಂಪಾರ್ಟೆನ್ಸ್ ಇದ್ದೇ ಇದೆ. 1956 ಜೀಪ್ನ ಇವತ್ತವರೆಗೂ ವೆಲ್ ಮೇಂಟೈನ್ ಮಾಡಿಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ದಟ್ ವಾಸ್ ಅಮೇಝಿಂಗ್ ಸರ್. ಆ್ಯಕ್ಚುಲಿ 1956 ನಮ್ಮ ವಿಲ್ಲೀಸ್ನು ನಾವು ನೋಡಿದ್ವಿ, ಜೊತೆಗೆ ಮಾಡಿಫಿಕೇಶನ್ ಮಾಡಿರುವಂಥ ನಿಮ್ಮ ಜೀಪ್ ಬಗ್ಗೆ ಸರ್ ಡೀಟೇಲ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮುರಳಿ ಸರ್, ಉತ್ತಮ್ ಸರ್, ನಮ್ಮ ಈ ಜಾಲಿ ರೈಡ್ ಪ್ರೋಗ್ರಾಮ್ಗೆ ಬಂದು ಮಾಡಿಫಿಕೇಶನ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಒಂದು ಥ್ಯಾಂಕ್ಸು. ಯಾಕಂದರೆ ನಮ್ಮ ಈಗ ಹಾಳಾಗ್ತಾರಂಥ ಯೂತ್ಸಿಗೆ ಒಂದು ಮೆಸೇಜ್ ಕೊಡಿ. ದಯವಿಟ್ಟು ಪಬ್ಬು ಅಲ್ಲಿ ಇಲ್ಲಿ ಹೋಗಿ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಔಟಿಂಗ್ಸ್ಗೆ ಹೋದರೆ ಒಂದು ಗ್ಯಾದರಿಂಗ್ ಇರ್ತದೆ, ಟೀಮ್ ಇರ್ತದೆ. ಸೊ ಅವ್ರಿಗೆ ಹೆಲ್ತ್ ಆ್ಯಂಡ್ ವೆಲ್ತ್ ಎರಡಕ್ಕೂ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನಮ್ಮ ಮೈ ಪ್ಯಾಷನ್ ಸ್ಪೆಷಾಲಿಟಿ. ನಿಮಗೂ ಸಸ್ಯ ವೆಹಿಕಲ್ಗಳ ಬಗ್ಗೆ ಹೀಗೇನೆ ಪ್ಯಾಷನ್ ಇದ್ದರೆ ಅದನ್ನು ನಮಗೆ ತಿಳಿಸಿ, ನಮ್ಮ ಈ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ.